ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಾವೆಲ್ಲ ಹಿರಿಯರು ಸೇರ್ಕೊಂಡು ಬೃಹತ್ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಿದ್ದೀರಾ. ಸಮಾವೇಶದ ಬಗ್ಗೆ ತಾವು ಹೇಳಿ ಸರ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ನಮ್ಮ ಅಣ್ಣನವರಾದ ಮಹಾವೀರ ಶಂಕರ ಅಣ್ಣವರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರು ಯಾಕಂದ್ರೆ ಬಡವರ ಕಾರ್ಯಕ್ರಮಗೋಸ್ಕರ ಬಡವರ ಅನ್ಯಾಯಕ್ಕೋಸ್ಕರ ಬಹಳ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಆದ್ರೆ ನಾವು ರಾಯಚೂರು ಜಿಲ್ಲೆಯ ಸಂಘಟನಾ ಸಂಚಾಲಕರಾಗಿ ಅನೇಕ ಹಳ್ಳಿಗಳಿಂದ ಬಡವರ ಏನ್ ಕಷ್ಟಗಳು ಏನಂಬುದು ಎಲ್ಲ ನಾವು ತಿಳಿದುಕೊಂಡು ನಮ್ಮ ಅಣ್ಣನವರಿಗೆ ತಿಳಿಸಿದ್ದೇವೆ. ಆದರೂ ಕೂಡ ನಮ್ಮ ಅಣ್ಣವರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಆದ್ರೆ ನಾವು ಇಷ್ಟೆಲ್ಲ ಹಳ್ಳಿಯಲ್ಲಿ ತಿರುಗಿ ಮತ್ತೆ ತಾಲೂಕು ತಿರುಗಿ ಜಿಲ್ಲೆಯ ತಿರುಗಿ ಅಷ್ಟೆಲ್ಲ ಕಷ್ಟಪಟ್ಟಾದ್ರೂ ಇದು ನಮ್ದು ಕಾರ್ಯಕ್ರಮ ಸಕ್ಸಸ್ ಆಯ್ತು. ಇದನ್ನು ಸರ್ಕಾರ ಮಾತ್ರ ಗಂಭೀರವಾಗಿ ಇದನ್ನು ನಾವು ಏನ್ ಹೊಂದ್ಕೊಂಡಿದೀವಿ ಹಕ್ಕೊತ್ತಾಯಗಳು ಅದನ್ನು ಮಾಡಬೇಕೆಂದು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೇವೆ. ಯಾಕಂದ್ರೆ ಈ ಬಡವರ ವಸತಿ ಭೂಮಿ ವಸತಿ ಬ್ಯಾಕ್ಲಾಗ್ ಉದ್ಯೋಗ ನೇಮಕಾತಿ ವಿಶೇಷ ಘಟಕದ ಯೋಜನೆ ಏಕಾಗವಾಕ್ಷಿ ನೀತಿಗಾಗಿ ಹಕ್ಕೊತ್ತಾಯ ಸ್ವತಂತ್ರ ಉದ್ಯಾನವನದ ಫ್ರೀಡಂ ಪಾರ್ಕ್ ನಲ್ಲಿ ಈ ಕಾರ್ಯಕ್ರಮವನ್ನು ನಮಗೆ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಯ್ತು. ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಏನು ಮಾಡ್ತಾವೆ ಅದು ಮಾಡಿದರೆ ಸರಿ, ಇಲ್ಲಾಂದ್ರೆ ನಾವು ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಸುದೀರ್ಘವಾಗಿ 19 ಬೇಡಿಕೆ ಇಟ್ಟಿದ್ದೀರಾ. ಈ ಒಂದು 19 ಬೇಡಿಕೆ ಈಡೇರುತ್ತೆ ಸರ್? ಈಡೇರಿಸ ಸರ್, ಖಂಡಿತ ಈಡೇರಿಸ ಸರ್. ಯಾಕಂದ್ರೆ ಈಡೇರಿಸದಿಲ್ಲದ್ರೆ ನಾವೆಲ್ಲ ಹಳ್ಳಿಯಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಸರ್. ನಾವು ಸರ್ ನಿಮ್ಮ ಸಮುದಾಯದವರೇ ಹಿರಿಯರು ಬಹಳಷ್ಟು ದೊಡ್ಡವರು ಬಹಳಷ್ಟು ವಿದ್ಯಾವಂತರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು 2 ಸಲ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನಿಮಗೆ ಖುಷಿ ಇದೆ ಸರ್? ಖುಷಿ ಇದೆ ಸರ್, ನಮಗೆ ತುಂಬಾ ಖುಷಿ ಇದೆ ಸರ್. ಅವ್ರು ಖಂಡಿತವಾಗಿ ಮುಂದೆ ಸರ್ ಕೆಲಸ ನಮ್ಗೆ ಸಕ್ಸಸ್ ಮಾಡ್ತಾರೆ ಸರ್, ನಮ್ಮ ನಂಬಿಕೆ ಇದೆ. ನೋಡಿ ನೀವೆಲ್ಲ ಬಹಳಷ್ಟು ವರ್ಷಗಳಿಂದ ಒಂದು ಹೋರಾಟಗಳು ಪ್ರತಿಭಟನೆಗಳು ವಿಚಾರ ಸಂಕಿರಣಗಳು ಈ ಒಂದು ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೀಚ್ ಆಗಿದೆ. ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬರೀ ಹೋರಾಟ ಪ್ರತಿಭಟನೆಗಳೇ ನಡೀತಾ ಇದೆ. ಈ ಒಂದು ಇಶ್ಯೂ ಇದನ್ನ ನಿಜ ಮಾಡ್ತೀರಾ ಬರೀ ಹೇಳಿಕೆಗಳೇನಾ ಸರ್? ನಾವು ಮುಂದಿನ ದಿನಮಾನಗಳಲ್ಲಿ 2028ರಲ್ಲಿ ನಮ್ಮ ದಲಿತ ಸೇವೆ ಮಾಡಬೇಕಂದ್ರೆ ನಾವು ಉಗ್ರ ಹೋರಾಟ ಮಾಡಿ ಸರ್. ಅದನ್ನ ನಾವು ಮತ್ತೆ ಮುಂದಿನ ಚುನಾವಣೆಗಳು ನಾವು ಎಚ್ಚರಿಕೊಳ್ತೇವೆ ಸರ್. ನಾವು ಆಗಲೇಬೇಕು ಸರ್. ಯಾರಾದ್ರೆ ನಿಮ್ಗೆ ಖುಷಿ ಆಗುತ್ತೆ? ಯಾರಾದ್ರೆ ಸರ್, ನಾವೆಲ್ಲ ಒಂದೇ ದಲಿತರಂದ್ರೆ ಎಲ್ಲರೂ ಒಂದೇ ಸರ್. ನಾವೆಲ್ಲ ನಮ್ಮದ್ರಲ್ಲಿ ಅವರು ಇವರಂಬದು ಏನಿಲ್ಲ ಸರ್. ದಲಿತ ಶೋಷಿತ ಸಮುದಾಯ ಮುಖ್ಯಮಂತ್ರಿ ಆಗ್ಬೇಕು ಸರ್ ಕಂಪಲ್ಸರಿ. ಯಾಕಂದ್ರೆ ಬಡವರು ಮುಖ್ಯಮಂತ್ರಿ ಆದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಸರ್. ಯಾಕಂದ್ರೆ ಪ್ರತಿ ಸಲ ಯಾಕಂದ್ರೆ ಎಲ್ಲಾ ಜಾತಿ ಜನಾಂಗದವರು ಆಗ್ತಾರೆ, ಆದ್ರೆ ನಮಗೆ ಮಾತ್ರ ಇಡೀ ಪ್ರಪಂಚದಲ್ಲಿ ಎಲ್ಲಿಲ್ಲ ಸರ್ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಆಗೇ ಇಲ್ಲ ಸರ್. ಅದಕ್ಕೋಸ್ಕರ ಅದನ್ನ ಮುಂದಿನ ದಿನಮಾನಗಳಲ್ಲಿ ನಾವು 2028 ಚುನಾವಣೆಯಲ್ಲಿ ಅದನ್ನ ನಾವು ಪರಿಗಣಿಸ್ತೀವಿ ಸರ್. ನಮ್ಮ ಅಣ್ಣವ್ರು 2 ಮಾತು ಹೇಳ್ತಾರೆ ಸರ್. ನಾವು ನೋಡ್ತಾ ಹೋದ್ರೆ ಅದರಲ್ಲಿ 90 ಭಾಗ ಈ ರಾಜ್ಯದ ದಲಿತರು, ಆದಿವಾಸಿಗಳು, ಮಹಿಳೆಯರು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ಸೇರಿರುವುದನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಇವತ್ತು ವಸತಿ ಯೋಜನೆಯಲ್ಲಿ 37 ಲಕ್ಷ ಕುಟುಂಬಗಳಿಗೆ ಮನೆ ಇರ್ತಕ್ಕಂತಹ ಕುಟುಂಬಗಳಿರ್ತಕ್ಕಂಥ ಬಹುತೇಕ ದಲಿತರ ಪರಿಸ್ಥಿತಿನ ನೀವು ನಮ್ಮ ಕಾರಣಗಳು ನೋಡಬೇಕಾಗಿದೆ. ಯಾವುದೋ ಕಾರಣಕ್ಕೆ 20 ವರ್ಷ 30 ವರ್ಷ ಇವಾಗ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾರೆ.